ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಹಿನ್ನಡೆ ಉಂಟಾಗಿದೆ. ಪ್ರಾಸಿಕ್ಯೂಷನ್ ಪಾಟಿ ಸವಾಲ್ಗೆ ಅಂತೇಳಿ ಮನವಿಯನ್ನ ಮಾಡಿತ್ತು. ಆ ಮನವಿಯನ್ನ ಸದ್ಯ ಕೋರ್ಟ್ ತಿರಸ್ಕರಿಸಿದೆ. ರೇಣುಕಾಸ್ವಾಮಿ ತಾಯಿಯನ್ನ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಬೇಕು ಅಂತ ಅರ್ಜಿಯನ್ನ ಪ್ರಾಸಿಕ್ಯೂಷನ್ ಸಲ್ಲಿಸಿತ್ತು. ಸಾಕ್ಷಿ ಹೇಳಿಕೆಯ ವೇಳೆ ಹಲವು ಗೊಂದಲಕಾರಿ ಹೇಳಿಕೆಗಳನ್ನು ಅವರು ನೀಡಿದ್ರು. ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಹಲವು ಗೊಂದಲಕಾರಿ ಹೇಳಿಕೆಗಳನ್ನು ನೀಡಿದ್ರು. ಹೀಗಾಗಿ ಅವರಿಗೆ ಪಾಟಿ ಸವಾಲುಗೆ ಒಳಪಡಿಸಬೇಕು ಅಂತೇಳಿ ಅವಕಾಶವನ್ನು ಕೇಳಿ ಮನವಿಯನ್ನ ಸಲ್ಲಿಸಿದ್ರು ಎಸ್ಪಿಪಿ ಪ್ರಸನ್ನಕುಮಾರ್. ಸದ್ಯ 57ನೇ CCH ಕೋರ್ಟ್ ಈ ಮನವಿಯನ್ನ ತಿರಸ್ಕರಿಸಿದೆ. ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಮಾಡಿದ್ದಂತಹ ಮನವಿಯನ್ನ ಇವತ್ತು ತಿರಸ್ಕರಿಸಿ ಆದೇಶವನ್ನು ಹೊರಡಿಸಿದೆ 57ನೇ CCH ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ. ದರ್ಶನ್ ಹಾಗೆ ಪವಿತ್ರ ಗೌಡ ಪ್ರಮುಖ ಆರೋಪಿಗಳಾಗಿರುವಂತಹ ಪ್ರಕರಣ ಇದು. ಸದ್ಯ ಈ ಕೇಸ್ನ ಟ್ರಯಲ್ನ ಸಂದರ್ಭದಲ್ಲಿ ಸಾಕ್ಷಿಯ ಹೇಳಿಕೆಯನ್ನು ದಾಖಲಿಸಲಾಗಿತ್ತು. ರತ್ನಪ್ರಭಾ ಅವರು ನೀಡಿದಂತಹ ಹೇಳಿಕೆಯನ್ನು ದಾಖಲಿಸಲಾಗಿತ್ತು. ಈ ಸಂದರ್ಭದಲ್ಲಿ ಅವರು 164 ಸ್ಟೇಟ್ಮೆಂಟ್ಗೂ ಈ ಟೈಮ್ಗೂ ಬೇರೆ ಡಿಫರೆನ್ಸಸ್ ಇದೆ ಅಂತೇಳಿ ಪಾಟಿ ಸವಾಲ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆ ಅರ್ಜಿಯನ್ನು ಸದ್ಯ ಕೋರ್ಟ್ ತಿರಸ್ಕರಿಸಿದೆ. ನಮ್ಮ ಕರೆಸ್ಪಾಂಡೆಂಟ್ ಸಂದೇಶ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ಇವತ್ತು 57ನೇ CCH ಕೋರ್ಟ್ನಿಂದ SPP ಅವರು ಸಲ್ಲಿಸಿದ್ದಂತಹ ಅರ್ಜಿ ತಿರಸ್ಕಾರಗೊಂಡಿದೆ. ಯಾವ ಕಾರಣಗಳಿಗಾಗಿ ತಿರಸ್ಕೃತಗೊಳ್ತು ಈ ಅರ್ಜಿ? ಸಂದೇಶ್. ನವೀನ್, ಪ್ರಮುಖವಾಗಿ ಈ ಹಿಂದೆ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಏನಿದ್ದಾರೆ, ಅವರ ಒಂದು ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಅಥವಾ ಅವರ ವಿಟ್ನೆಸ್ ಸಂದರ್ಭದಲ್ಲಿ, ಅವರು ಚೀಫ್ ವಿಟ್ನೆಸ್ ಆಗಿದ್ದರಿಂದ ಅವರ ವಿಟ್ನೆಸ್ ಸಂದರ್ಭದಲ್ಲಿ ಸಾಕಷ್ಟು ದ್ವಂದ್ವ ಹೇಳಿಕೆಗಳನ್ನ, ಅಂದ್ರೆ ಅಡ್ವರ್ಸ್ ಸ್ಟೇಟ್ಮೆಂಟ್ ಗಳನ್ನ ಕೂಡ ಮಾಡಿರ್ತಾರೆ. ಅಂದ್ರೆ ಪ್ರಾಸಿಕ್ಯೂಷನ್ಗೆ ಏನು ಸ್ಟೇಟ್ಮೆಂಟ್ ಅನ್ನ ಪ್ರಾಸಿಕ್ಯೂಷನ್ಗೆ ಅಡ್ವರ್ಸ್ ಆಗುವಂತ ಸಾಕಷ್ಟು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಇವರನ್ನ ಹಾಸ್ಟೆಲ್ ವಿಟ್ನೆಸ್ ಆಗಿ ಅಥವಾ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸಬೇಕು. ಅಂದ್ರೆ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣನೆ ಮಾಡಿದ್ರೆ ಯೂಶಲಿ ಚೀಫ್ ವಿಟ್ನೆಸ್ ಗಳನ್ನ ಪ್ರಾಸಿಕ್ಯೂಷನ್ ಪರ ವಕೀಲರು ಯಾರಿರ್ತಾರೆ ಅಥವಾ SPP ಯಾರಿರ್ತಾರೆ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಿಲ್ಲ. ಆದ್ರೆ ಇಲ್ಲಿ ಯಾವಾಗ ರತ್ನಪ್ರಭಾ ಅವರ ಹೇಳಿಕೆ ದ್ವಂದ್ವ ಆಯ್ತು ಅಥವಾ ಪ್ರಾಸಿಕ್ಯೂಷನ್ಗೆ ಅಡ್ವರ್ಸ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಡೋದಕ್ಕೆ ಶುರು ಮಾಡಿದ್ರು, ಆಗ SPP ಪ್ರಸನ್ನಕುಮಾರ್ ಅವರು 57ನೇ CCH ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಅಂದ್ರೆ ಇವರನ್ನ ಹಾಸ್ಟೆಲ್ ವಿಟ್ನೆಸ್ ಅಥವಾ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿರ್ತಾರೆ. ಆದ್ರೆ ಈಗ ಆ ಒಂದು ಅರ್ಜಿಯ ವಿಚಾರಣೆಯನ್ನು ನಡೆಸಿದಂತಹ ನ್ಯಾಯಾಧೀಶರು ಈಗ ಅರ್ಜಿಯನ್ನ ತಿರಸ್ಕಾರ ಮಾಡಿದ್ದಾರೆ. ಅಂದ್ರೆ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಯಾಕಂದ್ರೆ ಪ್ರಮುಖವಾಗಿರುವಂತದ್ದು ಇಲ್ಲಿ ಪಾಟಿ ಸವಾಲ್ಗೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಯಾಕಂದ್ರೆ ನೀವೇ ಖುದ್ದು ಇವರನ್ನ ಚೀಫ್ ವಿಟ್ನೆಸ್ ಅಥವಾ ಪ್ರಾಸಿಕ್ಯೂಷನ್ ಪರ ವಿಟ್ನೆಸ್ ಅಂತ ಹೇಳಿ ನೀವು ಈಗಾಗಲೇ ಚಾರ್ಜ್ ಶೀಟ್ ಅಲ್ಲಿ ಆಗಿರ್ಬೋದು ಅಥವಾ ನಮ್ಗೆ ಡಾಕ್ಯುಮೆಂಟ್ ಮಾರ್ಕಿಂಗ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಕಂಪ್ಲೀಟ್ ಕೇಸ್ ನ ಟ್ರಯಲ್ ಯಾವಾಗ ಆರಂಭವಾಗುವಂತ ಸಂದರ್ಭದಲ್ಲಿ ಇವರೇ ಡಾಕ್ಯುಮೆಂಟ್ ಮಾರ್ಕಿಂಗ್ ಅನ್ನ ಮಾಡ್ತಾರೆ. ಅಂದ್ರೆ ಯಾವ್ಯಾವ ಸಾಕ್ಷಿಗಳನ್ನು ನಾವು ಕರೆಸ್ತೀವಿ, ಜೊತೆಗೆ ಯಾವ ಸಾಕ್ಷಿಗಳು ಚೀಫ್ ವಿಟ್ನೆಸ್, ಜೊತೆಗೆ ಯಾವ ಸಾಕ್ಷಿಗಳನ್ನ ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ. ಈ ರೀತಿಯಲ್ಲಿ ಎಲ್ಲಾ ರೀತಿಯ ಹೇಳಿಕೆಗಳನ್ನ ಕೂಡ ಅಥವಾ ಮಾಹಿತಿಯನ್ನ ಕೂಡ ಕೊಟ್ಟಿರ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಇವರನ್ನ ಹಾಸ್ಟೆಲ್ ವಿಟ್ನೆಸ್ ಆಗಿ ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಜೊತೆಗೆ ನೀವು ಕ್ರಾಸ್ ಎಕ್ಸಾಮಿನೇಷನ್ ಅಥವಾ ಪಾಟಿ ಸವಾಲ್ಗೆ ಅವಕಾಶವನ್ನ ಏನ್ ಕೊಡಿದ್ರೆ ಇದಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಕೇಸ್ ತುಂಬಾ ದೊಡ್ಡದಿರೋದ್ರಿಂದ ಇಲ್ಲಿ ಸಾಕಷ್ಟು 272 ವಿಟ್ನೆಸ್ ಗಳಿದಾವೆ. ಅದರಲ್ಲಿ ನೀವು ಮಾರ್ಕ್ ಮಾಡುವಂತ ಅಷ್ಟು ಸಾಕ್ಷಿಗಳನ್ನ ಕೋರ್ಟ್ಗೆ ಕರೆಸ್ಬೇಕಾಗುತ್ತೆ. ಪಾಟಿ ಸವಾಲ್ಗೆ ಈಗ ಅವಕಾಶ ಇಲ್ಲ ಅಂತ ಹೇಳಿ ಆ ಅರ್ಜಿಯನ್ನ ತಿರಸ್ಕಾರ ಮಾಡುವಂತದ್ದು. ನವೀನ್, ಸಂದೇಶ್, ಒಂದ್ ವೇಳೆ ಈಗಾಗಲೇ ಅವರು ತಮ್ಮ ಹೇಳಿಕೆಯನ್ನು ದಾಖಲಿಸಿರೋದ್ರಿಂದ ರತ್ನಪ್ರಭಾ ಅವರು ಮತ್ತು ಈಗ SPP ಅವರು ಸಲ್ಲಿಸಿದ್ದ ಅರ್ಜಿ ತಿರಸ್ಕೃತಗೊಂಡಿರೋದ್ರಿಂದ ಇದು ಕೇಸ್ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರಬಹುದು? ಅಂದ್ರೆ ಹೇಳಿಕೆಗಳಿಗೆ ಮೊದಲು ಕೊಟ್ಟಂತಹ ಹೇಳಿಕೆಗಳು ಮತ್ತು ವಿಟ್ನೆಸ್ ಆಗಿ ಕೊಟ್ಟಂತಹ ಸಂದರ್ಭದ ಹೇಳಿಕೆಗಳು ಇದರಲ್ಲಿ ಡಿಫರೆನ್ಸ್ ಇರೋದ್ರಿಂದಾಗಿ ಯಾವ ರೀತಿಯ ಪರಿಣಾಮ ಬೀರಬಹುದು ಈ ಕೇಸ್ ಮೇಲೆ ಅಂತ? ನವೀನ್, ಪ್ರಮುಖವಾಗಿರುವಂತದ್ದು ಈಗ ರತ್ನಪ್ರಭಾ ಕೊಟ್ಟಿರುವಂತಹ ಹೇಳಿಕೆ ಇದು ಚೀಫ್ ವಿಟ್ನೆಸ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಈ ಸ್ಟೇಟ್ಮೆಂಟ್ಗೂ ಜೊತೆಗೆ ಅಲ್ಲಿ ಕೋರ್ಟ್ ನಲ್ಲಿ ಕೊಟ್ಟಂತಹ ಹೇಳಿಕೆಗೆ ಅಂದ್ರೆ ಪ್ರಮುಖವಾಗಿರುವಂತದ್ದು ಈಕೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತಹ ಹೇಳಿಕೆ ಅಥವಾ ಪ್ರಾಸಿಕ್ಯೂಷನ್ ಪರವಾಗಿ ಏನ್ ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟ್ ಅದರಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ಹಾಗೆ ಈಗ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಆಕೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟ್ ಡಿಫರ್ ಆಗಿರೋದ್ರಿಂದ ಮುಂದಿನ ಹಂತದಲ್ಲಿ ಈಗ ಕೇಸ್ನ ಟ್ರಯಲ್ ಆರಂಭವಾದಂತ ಸಂದರ್ಭದಲ್ಲಿ ರತ್ನಪ್ರಭಾ ಅವರು ಏನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾಕಂದ್ರೆ ರತ್ನಪ್ರಭಾ ಅವರು ಕೊಲೆ ಆಗಿರ್ಬೋದು, ಕಿಡ್ನಾಪ್ ಆಗಿರ್ಬೋದು, ಇದು ಯಾವುದೂ ಕೂಡ ಗೊತ್ತಿಲ್ಲ. ಜಸ್ಟ್
ರತ್ನಪ್ರಭಾ ಅವ್ರನ್ನಾಗಿರ್ಬೋದು ಅಥವಾ ಕಾಶಿನಾಥಯ್ಯ ಅಂದ್ರೆ ರೇಣುಕಾಸ್ವಾಮಿ ಅವರ ತಂದೆಯವರಾಗಿರ್ಬೋದು, ಇವರಿಬ್ಬರನ್ನು ಕೂಡ ಚೀಫ್ ವಿಟ್ನೆಸ್ ಆಗಿ ಪರಿಗಣನೆಗೆ ತೆಗೆದುಕೊಂಡಿರೋದು ಯಾವ ಉದ್ದೇಶಕ್ಕೆ ಅಂದ್ರೆ ಐಡೆಂಟಿಟಿಗೋಸ್ಕರ. ಅಂದ್ರೆ ಒಬ್ಬ ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿ ಇದ್ದ, ಆತ ನಮ್ಮ ಮಗ, ಜೊತೆಗೆ ಆತ ಇಷ್ಟು ಗಂಟೆಗೆ ಇಲ್ಲಿಂದ ಹೋದ, ಇವೆಲ್ಲವನ್ನು ಕೂಡ ಹೇಳೋದಕ್ಕೆ, ಅಂದ್ರೆ ಜಸ್ಟ್ ಐಡೆಂಟಿಟಿಗೋಸ್ಕರ ಮಾತ್ರ ಈ ವಿಟ್ನೆಸ್ ಗಳನ್ನ ಕರೆದಿರೋದು. ಹಾಗಾಗಿ ಈ ವಿಟ್ನೆಸ್ ಗಳ ಸ್ಟೇಟ್ಮೆಂಟ್ ಏನ್ ಡಿಫರ್ ಆಗಿದೆ, ಇದು ಮುಂದಿನ ಹಂತದಲ್ಲಿ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಕಿಡ್ನಾಪ್ಗೆ ಸಂಬಂಧಪಟ್ಟಂತೆ ಏನು ಟ್ರಯಲ್ ನಡೀತಾ ಹೋಗುತ್ತೆ, ಆ ಸಂದರ್ಭದಲ್ಲಿ ರತ್ನಪ್ರಭಾ ಅವರು ಕೊಟ್ಟಿರುವಂತ ಅಡ್ವರ್ಸ್ ಸ್ಟೇಟ್ಮೆಂಟ್ ಏನಿದೆ, ಅದು ಯಾರು ಆರೋಪಿಗಳಿದ್ದಾರೆ ಆರೋಪಿಗಳ ಪರ ವಕೀಲರಿಗೆ ಅದು ಅಡ್ವಾಂಟೇಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಚೀಫ್ ವಿಟ್ನೆಸ್ ಆಗಿದ್ರು ಕೂಡ ಇವರ ಒಂದು ಟ್ರಯಲ್ ಸ್ಟೇಟ್ಮೆಂಟ್ ಅಥವಾ ಇವರ ವಿಟ್ನೆಸ್ ಸ್ಟೇಟ್ಮೆಂಟ್ ತೆಗೆದುಕೊಳ್ತಿರುವಂತಹ ಹಿಂದಿನ ಉದ್ದೇಶ ಅಂದ್ರೆ ಇಷ್ಟೇ, ಒಬ್ಬ ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿ ಇದ್ದ, ಆತ ಅವತ್ತಿನ ದಿನ ಮನೆಯಿಂದ ಇಷ್ಟು ಗಂಟೆಗೆ ಹೊರಗೆ ಹೋದ ಅನ್ನೋದನ್ನ ಮಾತ್ರ ಹೇಳೋದಕ್ಕೆ ಕರೆದಿರೋದು. ಆದ್ರೆ ಈಗ ಅವರು ಮನೆಯಿಂದ ಹೊರಗೆ ಬರುವಂತಹ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಅವರ ಮಗ ಬಾಲಾಜಿ ಬಾರ್ಬಲಿ ಕಿಡ್ನಾಪ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಆದ್ರೆ ಆಕೆ ಕೊಟ್ಟಿರುವಂತ ಕೆಲವೊಂದು ಸ್ಟೇಟ್ಮೆಂಟ್ಸ್ ಗಳು ಅಂದ್ರೆ ಪ್ರತಿದಿನ ಕೂಡ ಹೊರಗಡೆ ಊಟ ಮಾಡ್ತಾ ಇದ್ದ, ಅಥವಾ ನಾನು ಹೋಗುವಂತ ಸಂದರ್ಭದಲ್ಲಿ ನನಗೆ ಹೇಳಿ ಹೋಗಿದ್ದ, ಅಂದ್ರೆ ಕಿಡ್ನಾಪ್ ಆದಂತ ದಿನ ನನಗೆ ಫೋನ್ ಮಾಡಿ ನನ್ನ ಸ್ನೇಹಿತರ ಜೊತೆ ಹೋಗಿದ್ದ ಅಂತ ಹೇಳಿದ್ರೆ ಆಗ ಈತನೇ ಇಚ್ಛೆಯಿಂದ ಹೋಗಿರೋದ್ರಿಂದ ಅದು ಕಿಡ್ನಾಪ್ ಆಗೋದಿಲ್ಲ. ಹಾಗಾಗಿ ಈ ರೀತಿ ಸಣ್ಣ ಪುಟ್ಟ ಸ್ಟೇಟ್ಮೆಂಟ್ ಗಳೇನಿದೆ ಅದು ಮುಂದಿನ ಟ್ರಯಲ್ ಏನಿದೆ ಅಂದ್ರೆ ಕಿಡ್ನಾಪ್ ನ ಟ್ರಯಲ್ ಏನ್ ನಡೀತಾ ಹೋಗುತ್ತೆ ಆ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ಅದನ್ನ ಯುಟಿಲೈಸ್ ಮಾಡ್ಕೊಂತಾರೆ. ಆ ಕಾರಣಕ್ಕಾಗಿ ಈಗ ಸದ್ಯ FPP ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಅನುಮತಿಯನ್ನ ಕೊಡಿ ಅಂತ ಕೋರಿತು. ಈಗ ತಿರಸ್ಕಾರ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿನ ಒಂದು ಅಡ್ವಾಂಟೇಜ್ ಆರೋಪಿಗಳ ಪರ ವಕೀಲರಿಗೆ ಸಿಗುತ್ತೆ. ನಾವೇ ಸಂದೇಶ್ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.